ಇತ್ತೀಚಿನ ದಿನಗಳಲ್ಲಿ 80-90ರ ಕಾಲದಲ್ಲಿ ನಡೆಯುವಂತಹ ನಿಜವಾದ ಸ್ಟೋರಿಗಳನ್ನು ಹೇಳೋದು ಒಂದು ಟ್ರೆಂಡ್ ಆಗಿದೆ ಅಂದರೆ ತಪ್ಪಾಗಲ್ಲ. ಯಾಕೆ ಅಂದರೆ ಈಗ ತಾನೇ ಬಂದ ಸಿನಿಮಾ ಕೈವಾ ಕೂಡ ನಿಜವಾದ ಘಟನೆಗಳಿಂದ ಮೂಡಿ ಬಂದ ಸಿನಿಮಾ. ಅದೇ ರೀತಿ ಕಾಟೇರ ಕೂಡ ನಿಜವಾದ ಘಟನೆಗಳ ಮೇಲೆ ಆಧರಿಸಿ ಮೂಡಿ ಬಂದಿರುವಂತಹ ಸಿನಿಮಾ. ನಾನು ನಿನ್ನೆ ಕಾಟೇರ ಟ್ರೈಲರ್ನ ಇವಾಗ ಬಿಡ್ತಾರೆ ಆಮೇಲೆ ಬಿಡ್ತಾರೆ ಅಂತ ಕಾಯ್ಕೊಂಡಿದ್ದೆ, ಬಟ್ ಟ್ರೈಲರೇ ಬಿಡಲಿಲ್ಲ. ಅದಾದ್ಮೇಲೆ ನೋಡ್ತೀನಿ ದಿಢೀರ್ ಅಂತ ಸುಮಾರು 9 ಗಂಟೆ ಆಸುಪಾಸಿನಲ್ಲಿ ಟ್ರೇಲರ್ನ ಬಿಟ್ಟವ್ರೆ. ಆದರೆ ಅದು ನನಗೆ ಗೊತ್ತಿಲ್ಲ, ಇವತ್ತು ಬಿಡಲ್ಲ ಅವರು ಅಂತ ಹೇಳಿ ಮಲ್ಕೊಂಡು ಬೆಳಗ್ಗೆ ಎದ್ದು ನೋಡ್ತೀನಿ ಬೇರೆ ಬೇರೆ ಯೂಟ್ಯೂಬರ್ಸ್ ಎಲ್ಲ ಟ್ರೈಲರ್ನ ರಿವ್ಯೂ ಮಾಡಿ ಪಬ್ಲಿಷ್ ಮಾಡಿಬಿಟ್ಟವ್ರೆ. ನನಗೆ ಗೊತ್ತಾಗಿದ್ದೆ ಬೆಳಗ್ಗೆ ನಿನ್ನೆನೆ ಟ್ರೈಲರ್ನ ಯೂಟ್ಯೂಬ್ನಲ್ಲಿ ಲಾಂಚ್ ಮಾಡಿದ್ರು ಅಂತ. ಗುರು ಸೀರಿಯಸ್ಲಿ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳನ್ನೇ ಗೊತ್ತು ಗುರು ಇಲ್ದಂಗೆ ಯಾವಾಗ ಬೇಕಾವಾಗ ರಿಲೀಸ್ ಮಾಡಿದ್ರೆ ಹೆಂಗೆ? ಒಂದು ಟೈಮಿಂಗ್ಸ್ ಅಂತ ಕೊಟ್ಟು ಆ ಟೈಮಿಂಗ್ಸ್ಗೆ ರಿಲೀಸ್ ಮಾಡಿದ್ರೆ ಒಂದು ಒಳ್ಳೆ ರೀಚ್ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಕಮಿಂಗ್ ಟು ದ ಪಾಯಿಂಟ್, ರಿವ್ಯೂ ಕಡೆ ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಕನ್ನಡ ಹಬ್ 99ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗಾದ್ರೆ ಬನ್ನಿ ಮತ್ತೆ ವಿಡಿಯೋನ ಶುರು ಮಾಡೋಣ. ಪ್ಲಾಟ್: ಭೀಮ್ನಳ್ಳಿ ಎಂಬ ಊರು. ಆ ಊರಿನಲ್ಲಿ ನಮ್ಮ ಹೀರೋ ದರ್ಶನ್ ಅವರದ್ದು ಕುಲುಮೆ ಮಾಡುವ ಕೆಲಸ. ಅಂದರೆ ಕಬ್ಬಿಣವನ್ನು ಕಾಯಿಸಿ ಅವರಿಗೆ ಹೇಗೆ ಬೇಕೋ ಹಾಗೆ ಆ ಕಬ್ಬಿಣವನ್ನು ಶೇಪ್ಗೆ ತರುವುದು ಎಂದರ್ಥ. ಆ ಕೆಲಸವನ್ನೇ ಈ ಮೂವಿಯಲ್ಲಿ ಹೀರೋ ದರ್ಶನ್ ಅವರು ಮಾಡ್ತಾ ಇರ್ತಾರೆ. ಮತ್ತೆ ದಣಿಯ ಮಗಳನ್ನೇ ಪ್ರೀತಿಸುತ್ತಿರುವ ಹೀರೋ ಯಾವುದೋ ಕಾರಣದಿಂದ ಜೈಲಿಗೆ ಹೋಗಿರ್ತಾರೆ. ಆದರೆ ಯಾವಾಗ ರೈತರಿಗೆ ತಮ್ಮ ಹೀರೋವಿನ ಅವಶ್ಯಕತೆ ಬೇಕಾಗುತ್ತೋ ಆಗ ಹೀರೋನ ರಿಲೀಸ್ ಮಾಡಿಸ್ತಾರೆ. ಯಾಕೆ ಅಂದರೆ ರೈತರಿಗೆ ಅವರು ಬೆಳೆಯುವಂತಹ ದವಸ ಧಾನ್ಯಗಳನ್ನು ಇವ್ರ ಹತ್ರನೇ ಮಾರಬೇಕಾಗಿರುತ್ತೆ. ಅಥವಾ ಊರಿಗೆ ಬರಗಾಲ ಬಂದು ಇವ್ರ ಹತ್ರ ಬಡ್ಡಿ ಸಾಲ ಮಾಡಿ ಜಮೀನ್ದಾರ್ ಜಗಪತಿ ಬಾಬು ಅವರಿಂದ ರೈತರು ಶೋಷಣೆಗೆ ಒಳಪಟ್ಟಿರ್ತಾರೆ. ಈ ಜನರನ್ನು ಹೀರೋ ಹೇಗೆ ಜಮೀನ್ದಾರ್ನಿಂದ ಕಾಪಾಡ್ತಾನೆ ಅನ್ನೋದೇ ಸ್ಟೋರಿ ಆಗಿರ್ಬೋದು, ಆಗ್ದಲೇನೂ ಇರ್ಬೋದು. ಯಾಕೆ ಅಂದರೆ ಮೂವಿಯಲ್ಲಿ ಬಿಟ್ಟು ಕೊಟ್ಟಿರುವ ಕೀ ಪಾಯಿಂಟ್ಸ್ನ ಇಟ್ಕೊಂಡು ಹೇಳಿರೋ ಕತೆ ಇದು ಅಷ್ಟೇ. ಇದು ಮೂವಿಯಲ್ಲಿ ಬರ್ಲೂಬಹುದು, ಬರ್ದಲೇನೂ ಇರಬಹುದು. ಪಕ್ಕಾ ಹಳ್ಳಿ ವಾತಾವರಣದಲ್ಲಿ ತೆಗೆಯಲ್ಪಟ್ಟ ಸಿನಿಮಾನೇ ಕಾಟೇರ. ಮತ್ತೆ ಈ ಟ್ರೈಲರ್ನ ಮೊದಲನೇ ಕ್ಲಿಪ್ನಲ್ಲಿ ಇಷ್ಟು ಸ್ಕೆಲಿಟಾನ್ಗಳು ಸಿಕ್ಕಿರೋದು ನನ್ನ ಸರ್ವಿಸ್ನಲ್ಲೇ ಫಸ್ಟ್ ಟೈಮ್ ಅಂತ ಹೇಳ್ತಾರೆ. ಇದರ ಬಗ್ಗೆ ಆಸಕ್ತಿ ಮೂಡಿ ಬಂದು ಆರ್ಕಿಯಾಲಜಿಸ್ಟ್ ಇದರ ಹಿಂದಿನ ಕಥೆಯನ್ನು ತಿಳಿಯೋಕೆ ಹೋದಾಗ ಹೇಳೋ ಮೂವಿನೇ ಕಾಟೇರ. ಈಗಿನ ಪಿಕ್ಚರ್ಗಳಲ್ಲಿ ಕಥೆಯನ್ನು ಬೇರೆಯವರ ಬಾಯಿಯಿಂದ ಹೇಳಿಸೋದು ಒಂದು ಟ್ರೆಂಡ್ ಆಗಿದೆ. ಹೇಗೆ ಅಂದರೆ KGF ಸ್ಟೋರಿನ ಹೇಗೆ ಅನಂತ್ ನಾಗ್ ಅವರು ಕಥೆಯ ರೂಪದಲ್ಲಿ ಹೇಳ್ತಾರಲ್ಲ ಹಾಗೆ ಈ ಸಿನಿಮಾದಲ್ಲೂ ಕೂಡ ಸ್ಟೋರಿಯು ಯಾರೋ ಹೇಳುವ ಕಥೆಯಾಗಿರುತ್ತೆ. ಮತ್ತು ಈ ಸಿನಿಮಾದಲ್ಲಿ ಆಗಿನ ಕಾಲದಲ್ಲಿ ರೈತರು ಪಡುವಂಥ ಕಷ್ಟಗಳು, ಪರಿಶ್ರಮ, ಜಮೀನ್ದಾರುಗಳು ರೈತರನ್ನು ಹೇಗೆ ಬೆಳೆಸಿಕೊಳ್ಳುತ್ತಿದ್ರೋ ನಿಮ್ಮ ಕಣ್ಣೆದುರಿಗೆ ನೋಡೋಕೆ ಸಿಗ್ತದೆ. ರೈತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ, ಈ ಎಲ್ಲ ದೌರ್ಜನ್ಯಗಳನ್ನು ಸೆಡ್ಡು ಹೊಡೆದು ರೈತರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಮತ್ತು ಗೌರವ, ಜಮೀನ್ದಾರುಗಳಿಂದ ಆಗ್ತಿರೋ ದೌರ್ಜನ್ಯಗಳನ್ನು ನಿಲ್ಲಿಸೋದೇ ನಮ್ಮ ಹೀರೋ ಕಾಟೇರ. ಈ ಸಿನಿಮಾದಲ್ಲಿ ಲವ್ ಇದೆ ಮತ್ತು ಆ್ಯಕ್ಷನ್ ಸೀನ್ಸ್ಗಳಂತೂ ಹೆವಿ ಇದೆ. ಹೀರೋಯಿನ್ ಆರಾಧನಾ ಮಾಲಾಶ್ರೀ ಅವರ ಮಗಳು ಮೊದಲನೇ ಸಿನಿಮಾಗೆ ಈ ದೊಡ್ಡ ನಟನ ಜೊತೆ ಆ್ಯಕ್ಟ್ ಮಾಡುವಂಥ ಸೌಭಾಗ್ಯ ಸಿಕ್ಕಿದೆ. ಇನ್ನು ಅವರ ಫ್ಯೂಚರ್ ಬ್ರೈಟ್ ಆಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಇದಾದ ಮೇಲೆ ಇಲ್ಲಿ ಡೈಲಾಗ್ಗಳು ಒಂದೊಂದು ಅದ್ಭುತವಾಗಿತ್ತು. ಎಸ್ಪೆಷಲಿ ಈ ಡೈಲಾಗು, ಅನ್ನನ ದೇವರು ಅಂತಾರೆ, ಆ ದೇವ್ರನ್ನೇ ಸೃಷ್ಟಿ ಮಾಡುವವರು ರೈತರು. ಹಬ್ಬಬ್ಬ ಎಷ್ಟು ಮೀನಿಂಗ್ಫುಲ್ ಡೈಲಾಗ್ ಅಲ್ವಾ. ಇದೇ ಥರ 10 ಹಲವು ಡೈಲಾಗ್ಸ್ಗಳಿವೆ, ಆದರೆ ನನ್ನ ಫೇವ್ರೆಟ್ ಇದೆ. ಓವರ್ ಆಲ್ ಟ್ರೈಲರ್ ಅದ್ಭುತವಾಗಿತ್ತು. ಜಗಪತಿ ಬಾಬು ವಿಲನ್ ಅವರಿಗೆ ಒಂದು ಒಳ್ಳೆ ಕಾಸ್ಟ್ಯೂಮ್ ಹಾಕಿದ್ರು. ಆ ಸೀನ್ಗೂ ಮತ್ತು ಅವರ ಎಂಟ್ರಿಗೂ ತುಂಬ ಚೆನ್ನಾಗಿತ್ತು. ನನಗೆ ಗೊತ್ತಿಲ್ಲ ಈಗೀಗ ಯಾಕೆ ದರ್ಶನ್ ರವರು ಸಮಾಜಕ್ಕೆ ಸಂದೇಶ ಕೊಡುವಂಥ ಸಿನಿಮಾಗಳನ್ನೇ ಮಾಡ್ತಿದ್ದಾರಂತ. ಫಾರ್ ಎಕ್ಸಾಂಪಲ್ ಕ್ರಾಂತಿ. ಸೊ ಎನಿವೇಸ್ ಅದು ಅವ್ರ ಇಷ್ಟ. ಓವರ್ ಆಲ್ ಟ್ರೈಲರ್ ತುಂಬ ಚೆನ್ನಾಗಿತ್ತು. ನನ್ನ ಸಲಹೆ ದರ್ಶನ್ ಅವರಿಗೆ ಏನಪ್ಪ ಅಂತಂದರೆ, ನಾನೇನು ದರ್ಶನ್ ಅವರಿಗೆ ಸಲಹೆ ಕೊಡುವಷ್ಟು ಬೆಳೆದಿಲ್ಲ, ಆದರೆ ಅಭಿಮಾನಿಯಾಗಿ ನನ್ನ ಅನಿಸಿಕೆನ ಹೊರಹಾಕ್ತಿದ್ದೇನೆ ಅಷ್ಟೇ. ದರ್ಶನ್ ಅವರು ಈ ರೀತಿ ಸಿನಿಮಾಗಳನ್ನು ಮಾಡಲಿ, ಬೇಡ ಅಂತ ಹೇಳಲ್ಲ, ಆದರೆ ಅವರು ಮೊದಲು ಮಾಡಿದಂತಹ ಸಿನಿಮಾ ನವಗ್ರಹ ತರಹದ ಸಿನಿಮಾಗಳು ಹೆಚ್ಚಾಗಿ ಬರಬೇಕು ಅನ್ನೋದು ನನ್ನ ಆಸೆ. ಹಳೆಯ ಕಾಲದ ಸಿನಿಮಾಗಳ ತರಹ ಮಾಡೋದು ಬಿಟ್ಟು ಟ್ರೆಂಡ್ಗೆ ಅಪ್ಡೇಟ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹಾಗಂದ ಕಾಟೇರ ಟ್ರೈಲರ್ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಿಲ್ಲ. ಕಾಟೇರ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ನಮಗೆ ಬೇಕಿರೋದು ನವಗ್ರಹ ಥರದ ಥ್ರಿಲ್ಲರ್ ಮೂವೀಸ್ಗಳು ಅನ್ನೋದು ನನ್ನ ಅನಿಸಿಕೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಲಾಸ್ಟಲ್ಲಿ ದರ್ಶನ್ ಅವರು ವಯಸ್ಸಾಗಿ ಕೋಣವನ್ನು ಕೈಯಲ್ಲಿ ಹಿಡಿದುಕೊಂಡು ಬರ್ತಾರೆ. ಇದು ಏನೋ ಪಾರ್ಟ್ 2ನೋ ಏನು ಕತೆನೋ ಗೊತ್ತಿಲ್ಲ, ಕಾದು ನೋಡೋಣ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ರಿವ್ಯೂ ಸ್ವಲ್ಪನಾದರೂ ಇಷ್ಟ ಆಗಿದೆ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬಾಯ್.